ವಿಪಕ್ಷಗಳ ನಾಯಕರ ಬೆನ್ನು ಬಿದ್ದಿದ್ಯಾ ತನಿಖಾ ಸಂಸ್ಥೆಗಳು. ಇಡಿ ಸಿಬಿಐ ಬಳಿಕ ಈಗ ಎಎಪಿ ಬೆನ್ನು ಬಿದ್ದ ದೆಹಲಿ ಪೊಲೀಸರು ಬಿಜೆಪಿ ವಿರುದ್ಧ ಆಪರೇಷನ್ ಬಾಂಬ್ ಹಾಕಿದ್ದಕ್ಕೆ ನೋಟಿಸ್. ಸಿಎಂ ಅರವಿಂದ್ ಕೇಜ್ರಿವಾಲ್ ಸಚಿವೆ ಆತಿಶಿಗೆ ನೋಟಿಸ್ ಕೊಟ್ಟಿದ್ದಾರೆ. ವಿವರಣೆ ಕೊಡಿ ಅಂತ ಕೇಳಿದ್ದಾರೆ. ದೆಹಲಿ ಕ್ರೈಂ ಬ್ರಾಂಚ್ ಪೊಲೀಸರು ನೋಟಿಸ್ ಕೊಟ್ಟಿದ್ದು, ತನಿಖಾ ಸಂಸ್ಥೆಗಳ ನೋಟಿಸ್ಗೆ ಕೇಜ್ರಿವಾಲ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ನಮ್ಮನ್ನ ಬಿಜೆಪಿಗೆ ಸೆಳೆಯೋದಕ್ಕೆ ಬಿಜೆಪಿಯಿಂದ ತನಿಖಾ ಸಂಸ್ಥೆಗಳ ಬಳಕೆಯಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ನಾವು ಮಣಿಯೋದಿಲ್ಲ ಅಂತ ಕೇಜ್ರಿವಾಲ್ ಹೇಳಿದ್ದಾರೆ. ನೀವೇನೇ ಮಾಡಿದ್ರೂ ನಾವು ಅಭಿವೃದ್ಧಿ ಕಾರ್ಯಗಳನ್ನು ನಿಲ್ಲಿಸಲ್ಲ. ಶಾಲೆಗಳನ್ನು ನಿರ್ಮಿಸಿದ್ದಕ್ಕೆ ಮನೀಶ್ ಸಿಸೋಡಿಯಾಗೆ ಅವರನ್ನ ಜೈಲಿಗೆ ಹಾಕಿದ್ರಿ. ಮೊಹಲ್ಲಾ ಕ್ಲಿನಿಕ್ಗಳನ್ನು ಆರಂಭಿಸಿದ್ದರಿಂದ ಸತ್ಯೇಂದ್ರ ಜೈನನ್ನ ಜೈಲಿಗೆ ಹಾಕಿದ್ರಿ. ಯಾವುದೇ ಕಾರಣಕ್ಕೂ ಬೆದರಿಕೆಗಳಿಗೆ ಮಣಿಯೋದಿಲ್ಲ ಅಂತ ಕೇಜ್ರಿವಾಲ್ ಹೇಳಿದ್ದಾರೆ. ಪ್ರಶಾಂತ್, ಏನಾಗ್ತಾ ಇದೆ ದೆಹಲಿ ರಾಜಕಾರಣದಲ್ಲಿ? ನೋಡಿ, ಇಡೀ ದೇಶದ ರಾಜಕಾರಣದಲ್ಲೇ ಸ್ಪಷ್ಟವಾಗಿ ಕಾಣ್ತಾ ಇದೆ. ಬಿ ಜೆ ಪಿ ಒಂದು ಕಡೆ ಪೊಲಿಟಿಕಲಿ ಅಗ್ರೆಸಿವ್ ಆಗಿದೆ. ಅಂದರೆ ಎಷ್ಟು ಸಾಧ್ಯವೋ ಅಷ್ಟು INDA ಮೈತ್ರಿಕೂಟವನ್ನು ಒಡೆಯುವ ಪ್ರಯತ್ನವನ್ನು ಬಿ ಜೆ ಪಿ ಮಾಡ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟ. ಈಗ ಅದರಲ್ಲಿ ತನಿಖಾ ಸಂಸ್ಥೆಗಳನ್ನು ಬಳಸ್ಕೊಳ್ಳಲ್ವ ಮೇಲ್ನೋಟಕ್ಕೆ ಕಾಣುತ್ತೆ. ತನಿಖಾ ಸಂಸ್ಥೆಗಳನ್ನು ಬಿ ಜೆ ಪಿ ಅದು ಬರೀ ಬಿ ಜೆ ಪಿ ದುರುಪಯೋಗ ಪಡಿಸ್ಕೊಳ್ಳಿದ್ದಿಲ್ಲ. ಹಿಂದೆ ಕಾಂಗ್ರೆಸ್ ಇದ್ದಾಗೂ ದುರುಪಯೋಗ ಪಡಿಸ್ಕೊಂಡಿತ್ತು, ಇಂದಿರಾ ಗಾಂಧಿ ಇದ್ದಾಗೂ ದುರುಪಯೋಗ ಪಡಿಸ್ಕೊಂಡಿದ್ರು. ಪ್ರಶ್ನೆ ಬರೋದು ಈ ಬಿ ಜೆ ಪಿಯ ಬಗ್ಗೆ ಎಲ್ಲಿ ಅಂತಂದರೆ, ಇದು ನೀವು ನೋಟಿಸ್ ಕೊಡ್ತೀರಿ, ತನಿಖೆ ನಡೆಸ್ತೀರಿ, ಅವ್ರು ಬಿ ಜೆ ಪಿಗೆ ಬಂದಮೇಲೆ ಆ ತನಿಖೆಗಳು ನಿಂತು ಹೋಗ್ತವೆ. ಅದು ಸಮಸ್ಯೆ. ಅಂದರೆ ನನಗನ್ಸುತ್ತೆ ಲೋಕಸಭಾ ಚುನಾವಣೆಗೆ ಬರೋಕ್ಕಿಂತ ಮುಂಚೆ ಬಿ ಜೆ ಪಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಎಲ್ಲಿ ಸಾಧ್ಯವೋ ಅಷ್ಟು. ಈಗ ನೋಡಿ, ಬಿಹಾರದಲ್ಲಿ ಒಂದು ಆಪರೇಷನ್ ನಡೀತು. ನಿತೀಶ್ ಕುಮಾರ್ ಸ್ವತಃ ಬಿ ಜೆ ಪಿಗೆ ಬಂದರು. ಕಾಂಗ್ರೆಸ್ನಲ್ಲಿನ ಸಮಸ್ಯೆಗಳನ್ನು ಅಂದರೆ ಆ ಪ್ರಯತ್ನವನ್ನು ಮಾಡಲಾಯಿತು. ಯಾವಾಗ ನಿತೀಶ್ ಕುಮಾರ್ ಬಂದರು, ಕಾಂಗ್ರೆಸ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸಂಚಾಲಕರನ್ನಾಗಿ ನೇಮಿಸುವ ನಿರ್ಧಾರವನ್ನು ತೆಗೆದುಕೊಂಡಾಗ ನಿತೀಶ್ ಕುಮಾರ್ಗೆ ಅನ್ನಿಸ್ತು ನನಗೆ ಮೋಸ ಮಾಡಲಾಗಿದೆ ಅಂತ. ಅವರು ಲಾಲು ಪ್ರಸಾದ್ ಯಾದವ್ ಅವ್ರನ್ನ ಬಿಟ್ಟು ಬಂದರು. ಹೇಮಂತ್ ಸೊರೇನ್ ಸರ್ಕಾರ ಈಗಂದರೆ ಚುನಾವಣೆಯ ಹೊಸ್ತಿಲಲ್ಲಿ ಇಡಿ ಅವರನ್ನು ಅರೆಸ್ಟ್ ಮಾಡಿದೆ. 11-12 ಸಮನ್ಸ್ಗೆ ಅವರು ಅಟೆಂಡ್ ಆಗಿಲ್ಲ, ಇಡಿ ಅವರನ್ನು ಈಗ ಅರೆಸ್ಟ್ ಮಾಡಿದೆ. ಅಲ್ಲಿನ ಸರ್ಕಾರ ಕೂಡ ಒಂದು ರೀತಿ ಅಂದರೆ ಈಗ ಚಂಪೈ ಸೊರೇನ್ ಸೆಟ್ಲ್ ಆಗೋವರೆಗೆ ಲೋಕಸಭಾ ಚುನಾವಣೆ ಮುಗಿದೋಗಿರುತ್ತೆ, ಬಿ ಜೆ ಪಿಗೆ ಲಾಭ ಆಗಿರುತ್ತೆ. ಚಂಡೀಗಢದ ಮೇಯರ್ ಪೋಲ್ ಅದು ಸ್ಟಾರ್ಟಿಂಗ್ ಪಾಯಿಂಟ್. ಚಂಡೀಗಢದಲ್ಲಿ ಏನಾಯಿತು ಅಂದರೆ, ಆಮ್ ಆದ್ಮಿ ಪಕ್ಷ ಒಂದು ತಪ್ಪು ಮಾಡಿತು. ಚಂಡೀಗಢದ ಮೇಯರ್ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ನವರು ಒಟ್ಟಾದರು. ಪಂಜಾಬ್ನ ರೆಸಾರ್ಟ್ನಲ್ಲಿ ಅವ್ರನ್ನ ಇಡಲಾಗಿತ್ತು. ಇಬ್ಬರು ಒಟ್ಟಾಗಿದ್ದಾಗ ಭಗವಂತ್ ಸಿಂಗ್ ಮಾನ್ ಒಂದು ಹೇಳಿಕೆಯನ್ನು ಕೊಟ್ಟರು, ನಾವು ಯಾವುದೇ ಕಾರಣಕ್ಕೂ ಪಂಜಾಬ್ನಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ಳಲ್ಲ. ಆ ಕಾಂಗ್ರೆಸ್ನ ಕಾರ್ಪೊರೇಟರ್ಸ್ ಯಾರಿದ್ರಲ್ಲ, ಕೌನ್ಸಿಲರ್ಸ್ ಚಂಡೀಗಢದವರು, ಅವರು ಬಿ ಜೆ ಪಿ ಕಡೆ ಹೋದರು. ಮೇಯರ್ ಪೋಲನ್ನು ಬಿ ಜೆ ಪಿಯಲ್ಲಿ ಗೆದ್ದುಕೊಳ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂತು. ಈಗ ಅಲ್ಲೇನಾಗಿದೆ ಅಂದರೆ, ದಿಲ್ಲಿ ಮತ್ತು ಪಂಜಾಬ್ನ ಇದು ಆ್ಯಕ್ಚುಲಿ ಇಕ್ಕಳ ಹಿಡಿದಿರ್ತಕ್ಕಂಥದ್ದು ನನಗನ್ಸುತ್ತೆ ಆಮ್ ಆದ್ಮಿ ಪಾರ್ಟಿಯವ್ರು ಶಿಫ್ಟ್ ಆಗ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಅದನ್ನು ಅರವಿಂದ್ ಕೇಜ್ರಿವಾಲ್ ಓವರ್ ದ ಟಾಪ್ ಹೋಗಿ ಹೇಳ್ತಿದ್ದಾರೆ, ನನ್ನನ್ನು ಬಿ ಜೆ ಪಿ ಆಮ್ ಆದ್ಮಿ ಪಕ್ಷ ಬಿ ಜೆ ಪಿಯ ಟಾರ್ಗೆಟಲ್ಲಿಲ್ಲ. ಆಮ್ ಆದ್ಮಿ ಪಕ್ಷದ ಕಾರಣದಿಂದ ಏನು ಕಾಂಗ್ರೆಸ್ನ ಕಾರ್ಯಕರ್ತರು ನಾಯಕರು ಒಂದು ರೀತಿ ಲೆಟ್ ಡೌನ್ ಫೀಲ್ ಮಾಡ್ತಿದ್ದಾರೆ, ಮೇಲ್ಗಡೆ ಅವ್ರು ಮೈತ್ರಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಅವರನ್ನು ಟಾರ್ಗೆಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಬಿ ಜೆ ಪಿ ಮಾಡ್ತಾ ಇದೆ. ಒಂದು ಕಡೆ ಆಮ್ ಆದ್ಮಿ ಪಾರ್ಟಿಯನ್ನು ಚೆಕ್ನಲ್ಲಿಡ್ತಕ್ಕಂಥ ಈಗ ಸತ್ಯೇಂದ್ರ ಜೈನ್ರನ್ನು ಒಳಗೆ ಹಾಕ್ತು, ಮನೀಶ್ ಸಿಸೋಡಿಯಾರನ್ನು. ಅಂದರೆ ನೋಡಿ, ಇವೆಲ್ಲ ಪ್ರಕರಣಗಳಲ್ಲಿ ಕೋರ್ಟ್ಗಳು ಜಾಮೀನು ಕೊಟ್ಟಿಲ್ಲ. ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಸತ್ಯೇಂದ್ರ ಜೈನ್ಗಾಗಲಿ, ಮನೀಶ್ ಸಿಸೋಡಿಯಾಗಲಿ, ಸಂಜಯ್ ಸಿಂಗ್ ಅವರಿಗಾಗಲಿ ಕೋರ್ಟ್ಗಳು ಜಾಮೀನು ಕೊಟ್ಟಿಲ್ಲ. ಸಮ್ ತಥ್ಯಗಳಿರಬೇಕು, ಡಾಕ್ಯುಮೆಂಟ್ಸ್ನಲ್ಲಿ ಏನಾದರೂ ಇನ್ಕ್ರಿಮಿನೇಟಿಂಗ್ ಎವಿಡೆನ್ಸಸ್ಗಳು ಇರಬೇಕು. ಅದರ್ವೈಸ್ ಕೋರ್ಟ್ ಯಾಕೆ ಯಾವುದೋ ಪ್ರಕರಣದಲ್ಲಿ ಇಷ್ಟೊಂದು ದಿನಗಳ ಕಾಲ ಮಂತ್ರಿ ಆದವ್ರಿಗೆ, MP ಆದವ್ರಿಗೆ ಬೇಲ್ ಕೊಡದೆ ಇಟ್ಕೊಳ್ಳುತ್ತೆ? ಆ ಪ್ರಶ್ನೆ ಕೂಡ ಇದೆ. ಆದರೆ ಅರವಿಂದ್ ಕೇಜ್ರಿವಾಲ್ ಓವರ್ ದ ಟಾಪ್ ಹೋಗಿ ಹೇಳ್ತಾ ಇದ್ದಾರೆ, ಇಲ್ಲ ಬಿ ಜೆ ಪಿ ನನ್ನನ್ನು ಸೆಳೆಯುವ ಪ್ರಯತ್ನ. ನನಗನ್ಸುತ್ತೆ ಬಿ ಜೆ ಪಿ ಆಮ್ ಆದ್ಮಿ ಪಕ್ಷವನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ, ಬಿ ಜೆ ಪಿ ಅಲ್ಲಿನ ಕಾಂಗ್ರೆಸ್ಸನ್ನು ಟಾರ್ಗೆಟ್ ಮಾಡ್ತಾ ಇದೆ. ದಿಲ್ಲಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಕಾಂಗ್ರೆಸ್ ಕಾರ್ಯಕರ್ತರನ್ನು ಎಳೆದುಕೊಳ್ಳೋದು. ಪಂಜಾಬ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಮೂಲಕವೇ ಅಕಾಲಿದಳ ಬಿ ಜೆ ಪಿಗೆ ಇನ್ನೊಂದಿಷ್ಟು ಇನ್ವರ್ಡ್ ಮೊಬಿಲಿಟಿಯನ್ನು ಕೊಡಿಸೋದು ಪ್ಲ್ಯಾನ್ ಇದ್ದಂಗೆ ಕಾಣುತ್ತೆ. ಅರವಿಂದ್ ಕೇಜ್ರಿವಾಲ್ ಓವರ್ ದ ಟಾಪ್ ಹೇಳ್ತಾ ಇದ್ದಾರೆ, ಇಲ್ಲ ನನ್ನ ಜೊತೆ ಆದರೆ ಒಂದು ಸ್ಪಷ್ಟವಾಗಿ ಕಾಣ್ತಾ ಇದೆ, ಬಿ ಜೆ ಪಿ ಕೂಡ ಪೊಲಿಟಿಕಲಿ ಅಗ್ರೆಸಿವ್ ಆಗಿ INDA ಮೈತ್ರ ಪಕ್ಷಗಳ ಒಕ್ಕೂಟವನ್ನು ಒಡಿತಕ್ಕಂಥ ಪ್ರಯತ್ನ ಒಂದು ಕಡೆ
ಆ್ಯಂಡ್ ರೈಟ್ಲಿ ಸೊ. ನೀವು ಪಾಲಿಟಿಕ್ಸಲ್ಲಿ ಅದು ಮಾಡಲ್ಲ ಅಂತ, ಮಾಡಬೇಡಿ ಅಂತ ಯಾರೂ ಹೇಳೋಕ್ಕಾಗಲ್ಲ. ಕರೆಕ್ಟ್ ಅಲ್ವಾ? ಪಾಲಿಟಿಕ್ಸ್ ಇರೋದೇ ಅವ್ರ ಮೈತ್ರಿಯನ್ನು ಇವರು ಹೊಡಿತಕ್ಕಂಥದ್ದು. ಆ ಪ್ರಯತ್ನ ಪಾಲಿಟಿಕ್ಸಲ್ಲಿ ನಡೆಯುತ್ತೆ. ಅದನ್ನು ಇನ್ನಷ್ಟು ಹೆಚ್ಚು ಅಗ್ರೆಸಿವ್ ಆಗಿ ಅಬ್ ಕಿ ಬಾರ್ 400 ಪಾರ್ ಅಂತಕ್ಕಂಥ ಏನೊಂದು BJPಯ ಸ್ಲೋಗನ್ ಇದೆ, ಅದಕ್ಕೆ ಪೂರಕವಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ರಾಜ್ಯ ಸರ್ಕಾರಗಳು ವಿಪಕ್ಷದ್ದಿದೆಯೋ ಅವುಗಳನ್ನು ಒಂದು ರೀತಿಯಾಗಿರ್ತಕ್ಕಂಥ ಇಕ್ಕಟ್ಟಿನಲ್ಲಿ ಸಿಲುಕಿಸ್ತಕ್ಕಂಥ ಪ್ರಯತ್ನವನ್ನು ಕೇಂದ್ರದ BJP ಸರ್ಕಾರ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಮಾಡ್ತಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅಂದರೆ ನೀವು ತನಿಖಾ ಸಂಸ್ಥೆಗಳನ್ನು ಉಪಯೋಗಿಸ್ತಿಲ್ವಾ? BJP ಉಪಯೋಗಿಸುತ್ತೆ. ಬರೀ BJP ಉಪಯೋಗಿಸ್ತಾ, ಬರೀ BJP ಉಪಯೋಗಿಸಿಲ್ಲ, ಬೇರೆ ಪಕ್ಷಗಳು ಕೂಡ ಅದನ್ನು ಯಾವ ಸರ್ಕಾರ ಕರ್ನಾಟಕದಲ್ಲಿ ಉಪಯೋಗಿಸಿಲ್ವಾ? ಕರೆಕ್ಟ್. ಈಗ ಕರ್ನಾಟಕದಲ್ಲಿ ಏಕವಚನ ಪ್ರಯೋಗ ಆಯಿತು ಅನ್ನುವ ಕಾರಣಕ್ಕೋಸ್ಕರ ಅನೇಕರ ಬಂಧನದ ಒಂದು ಪ್ರಯತ್ನ ನಡೀಲಿಲ್ವಾ? ರೈಟ್. ಯಾರನ್ನ ಏಕವಚನದಲ್ಲಿ ಕರೆದಿದ್ದಾರೆ ಎಲ್ಲರನ್ನ ಬಂಧಿಸ್ತೀರಾ? ಬಂಧಿಸಲ್ಲ. ನಿಮಗೆ ಯಾರು ಏಕವಚನ ಪ್ರಯೋಗ ಮಾಡ್ತೀರಿ, ನೀವು ಅದನ್ನು ತನಿಖಾ ಸಂಸ್ಥೆಗಳನ್ನು ಬಳಸ್ಕೊಳ್ತೀರಿ. ಇದನ್ನು ಎಲ್ಲ ಸರ್ಕಾರಗಳು, ಎಲ್ಲ ರಾಜಕೀಯ ಪಕ್ಷಗಳು ಮಾಡಿವೆ. ಯಾರು ವಿಕ್ಟಿಮ್ ಪ್ಲೇ ಕಾರ್ಡ್ ಮಾಡಿದರೂ ಕೂಡ ಜನ ಅದನ್ನು ಗಮನಿಸ್ತಾ ಇರ್ತಾರೆ. ನನಗೆ ಅಂದರೆ ನಿನ್ನೆ ನನಗನ್ಸುತ್ತೆ ಸಮಸ್ಯೆ ಎಲ್ಲಾಗತ್ತೆ ಗೊತ್ತಾ? ನೀವು ಅವ್ರ ಮೇಲೆ ರೇಡ್ ಮಾಡ್ತೀರಾ ಮಾಡಿ, ಅವ್ರ ಮೇಲೆ ಕೇಸ್ ಹಾಕ್ತೀರಾ ಕೇಸ್ ಹಾಕಿ, ತನಿಖೆ ನಡೆಸಿ. ಆದರೆ ಅವರು BJPಗೆ ಬಂದ ತಕ್ಷಣ ವಾಷಿಂಗ್ ಮಷಿನ್ ಇಟ್ಟಿದ್ದೀವಿ, ಸ್ನಾನ ಮಾಡಿ ಬಂದ, ಅವ್ರ ಮೇಲೆ ಎಲ್ಲ ತನಿಖೆಯಿಂದ ನಾನು ಖುಲಾಸೆ ಮಾಡ್ತೀನಿ. ದಟ್ ಈಸ್ ಪ್ರಾಬ್ಲಮೆಟಿಕ್. ಈ ಎಲ್ಲದರ ಇಫೆಕ್ಟ್ ಆ ಪಕ್ಷದ ಮೇಲೆ ಯಾವ ರೀತಿ ಆಗ್ತಿದೆ ಪ್ರಶಾಂತ್? ಭಾವನಾ, ನನಗನ್ಸುತ್ತೆ ಸದ್ಯಕ್ಕೆ ಆಮ್ ಆದ್ಮಿ ಪಾರ್ಟಿ ಮೇಲೆ ಏನೋ ಇಫೆಕ್ಟ್ ಆಗುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಅರವಿಂದ್ ಕೇಜ್ರಿವಾಲ್ ಇರುವವರೆಗೆ BJPಯಲ್ಲಿ ಡೆಲ್ಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ಒಂದು ಹಿಡಿತ ಮಜಬೂತಾಗಿದೆ. ಯಾಕಂದರೆ ಕಾಂಗ್ರೆಸ್ ಇಲ್ಲ ಅಲ್ಲಿ. ಆ್ಯಂಟಿ BJP ವೋಟ್ಸ್ ಎಲ್ಲ ಆಮ್ ಆದ್ಮಿ ಪಕ್ಷದಲ್ಲಿವೆ. ಪಂಜಾಬ್ನಲ್ಲೂ ಕೂಡ ಆಮ್ ಆದ್ಮಿ ಪಕ್ಷದ ಸರ್ಕಾರದ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇದೆ. ಒಪಿನಿಯನ್ ಕೆಟ್ಟಿದೆ ಅಂತಕ್ಕಂಥದ್ದಿಲ್ಲ. ಆದರೆ ದಿಲ್ಲಿ ಪಂಜಾಬ್ ಬಿಟ್ಟು ಬೇರೆ ಕಡೆ ವಿಸ್ತರಣೆಯ ಸಾಧ್ಯತೆಗಳು ಇನ್ನು ಮುಂದೆ ಕಡಿಮೆ ಇರ್ತವೆ. ಯಾಕಂದರೆ INDA ಒಕ್ಕೂಟದ ಭಾಗವಾಗಿ ಅರವಿಂದ್ ಕೇಜ್ರಿವಾಲ್ ಒಂದು ಮಾನ್ಯುಮೆಂಟಲ್ ಎರರ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಅರವಿಂದ್ ಕೇಜ್ರಿವಾಲ್ ತಮ್ಮ ಒಂದು ಟೈಮ್ ಬರೋದಕ್ಕೆ ಕಾಯ್ಬೇಕು. ನೋಡಿ, ಈ ದೇಶದಲ್ಲಿ ಒಂದು ರಾಷ್ಟ್ರೀಯ ಪಕ್ಷ ಇತ್ತು, ಕಾಂಗ್ರೆಸ್. 1947 BJP ಯಾವಾಗ ರಾಷ್ಟ್ರೀಯ ಪಕ್ಷವಾಗಿ ಪರಿಣಿತವಾಯಿತು? 1996 ಮೊದಲ ಬಾರಿ ಅಧಿಕಾರ. ಅಂದರೆ ಎಷ್ಟು ವರ್ಷ ನಿಮ್ಗೆ ಬೇಕಾಯಿತು? 50 ವರ್ಷಗಳ ಕಾಲ ಬೇಕಾಯಿತು. ಈಗ ಮೂರನೇ ಒಂದು ರಾಷ್ಟ್ರೀಯ ಪಕ್ಷವಾಗುವಂಥ ಸಾಮರ್ಥ್ಯ ಇರೋದು ಯಾವ ಪಕ್ಷಕ್ಕೆ? ಆಮ್ ಆದ್ಮಿ ಪಕ್ಷ. ಉಳಿದವೆಲ್ಲೋ ಜಾತಿ ಪಕ್ಷಗಳ್ರಿ. ಶರದ್ ಪವಾರ್ ಜಾತಿ ಪಕ್ಷ, ದೇವೇಗೌಡರು ಜಾತಿ ಪಕ್ಷ, ಚೌತಾಲಾದು ಜಾತಿ ಪಕ್ಷ, ಅಖಿಲೇಶ್ ಯಾದವ್ದು ಜಾತಿ ಪಕ್ಷ, ಲಾಲು ಪ್ರಸಾದ್ ಯಾದವ್ದು ಜಾತಿ ಪಕ್ಷ, ಸ್ಟಾಲಿನ್ ಅವರದ್ದು ದ್ರವಿಡ ಸಣ್ಣ ತಮಿಳು ಪಕ್ಷ, ಜಗನ್ಮೋಹನ್ ರೆಡ್ಡಿದು ರೆಡ್ಡಿಗಳ ಪಕ್ಷ, ಚಂದ್ರಬಾಬು ನಾಯ್ಡುದು ಕಮ್ಮ ಪಕ್ಷ, ಚಂದ್ರಶೇಖರ್ ರಾವ್ದು ಒಂದು ರೀತಿ ತೆಲಂಗಾಣ ರಾಜ್ಯ ರಚನೆ ಮಾಡಿದ್ದೀವಿ. ಅಂದರೆ ಅಲ್ಲಿ ಸೀಮಿತ. ರಾಷ್ಟ್ರೀಯ ಪಕ್ಷವಾಗ್ತಕ್ಕಂಥ ಸಾಮರ್ಥ್ಯ ಇರೋದು ಯಾವ ಪಕ್ಷಕ್ಕೆ? ಆಮ್ ಆದ್ಮಿ ಪಾರ್ಟಿ. ಆದರೆ ನನಗನ್ಸುತ್ತೆ ಅರವಿಂದ್ ಕೇಜ್ರಿವಾಲ್ ತಮ್ಮ ಸಮಯಕ್ಕೋಸ್ಕರ ಸ್ವಲ್ಪ ಕಾಯಬೇಕು. ಅವರು ಸಾರಾಸಗಟಾಗಿ ಹೋಗಿ ಇಂಡಿಯಾ ಒಕ್ಕೂಟವನ್ನು ಮೊದಲು ಸೇರಿಕೊಳ್ಳೋದು, ನಂತರ ನನಗೋದಕ್ಕೂ ಸಂಬಂಧ ಇಲ್ಲ, ನಾವು ಬೇರೆ ಟಿಕೆಟ್ ಮಾಡ್ಕೊಳ್ತೀವಿ ಅಂತಕ್ಕಂಥದ್ದಕ್ಕಿಂತ ನಾನು ಇಕ್ವಿಟನ್ಸ್ ಡಿಸ್ಟೆನ್ಸ್ ಇದ್ದೀನಿ, ಐ ವಿಲ್ ಪ್ಲೇ ಮೈ ಕಾರ್ಡ್ಸ್ ವೆನ್ ಟೈಮ್ ಕಮ್ಸ್ ಅಂತಕ್ಕಂಥದ್ದೇನಾದರೂ ಸ್ಟ್ಯಾಂಡನ್ನು ತೆಗೆದುಕೊಂಡಿದ್ದರೆ ಅರವಿಂದ್ ಕೇಜ್ರಿವಾಲ್ಗೆ ಇನ್ನಷ್ಟು ವಿಸ್ತರಣೆಯ ಅವಕಾಶ ಇತ್ತು ಅಂತ ನನಗೆ ಸೀರಿಯಸ್ಲಿ ಅನ್ಸುತ್ತೆ. ಯಾಕಂದರೆ ಈ ಚುನಾವಣೆ ನಂತರ ಭಾವನಾ, ಇಫ್ ಎಟ್ ಆಲ್ BJP ವಿನ್ಸ್ ವಿತ್ ಅ ಥಂಪಿಂಗ್ ವಿಕ್ಟ್ರಿ, ಕಾಂಗ್ರೆಸ್ನಲ್ಲಿ ಭಯಂಕರ ಆಂತರಿಕ ಸಮಸ್ಯೆಗಳು ಶುರು. ಕಾಂಗ್ರೆಸ್ ಕೂಡ ಪ್ರಾದೇಶಿಕ ಪಕ್ಷದ ರೀತಿಯಲ್ಲಿ ನಾವು ರಾಜ್ಯಗಳನ್ನು ಗೆಲ್ತೀವಿ, ಕೇಂದ್ರದ ಮುಂದಿನ ನೋಡ್ಕೊಳ್ಳೋಣ ಅನ್ನೋದು ಆದರೆ ಕಾಂಗ್ರೆಸ್ಗೆ ಅನೇಕ ರಾಜ್ಯಗಳು ಸಿಗ್ತಾ ಹೋಗ್ತವೆ. ಕಾಂಗ್ರೆಸ್ ಏನು ಮಾಡ್ತಾ ಇದೆ ಅಂದರೆ ಒಂದು ರಾಜ್ಯ ಗೆದ್ದ ತಕ್ಷಣ ನಾನು ದಿಲ್ಲಿಯಲ್ಲಿ ಬಂದು ಕೂತ್ಕೋತೀನಿ ಅನಿಸ್ತಾ ಇದೆ. ಹಾಗಾಗ್ತಾ ಇಲ್ಲ. ಮೋದಿ ಇರುವಾಗ ಹಾಗಾಗ್ತಾ ಇಲ್ಲ. ಕೇಜ್ರಿವಾಲ್ರದ್ದು ಕೂಡ ಅದೇ. ದಿಲ್ಲಿ ಪಂಜಾಬ್ ಗೆದ್ದ ಮೇಲೆ ನಿಮ್ಗೆ ಇನ್ನೊಂದಿಷ್ಟು ರಾಜ್ಯಗಳಲ್ಲಿ ಇನ್ರೋಡ್ಸ್ ಮಾಡ್ಕೊಳ್ಳಿಕ್ಕೆ ಮೊದಲು ಪ್ರಯತ್ನ ಮಾಡೋದು. ಅದು ಬಿಟ್ಟು ನಾವು ಯಾವುದೋ ಒಂದು ಐ ಥಿಂಕ್ ಕೇಜ್ರಿವಾಲ್ ಅಲ್ಲೇ ಎಡವುತ್ತಿದ್ದಾರೆ ಅಂತ ಅನಿಸ್ತಿದೆ. ರಾಜ್ಯಗಳ ಬಗ್ಗೆ ಫೋಕಸ್ ಮಾಡೋದಕ್ಕಿಂತ ಕೇಂದ್ರದಲ್ಲಿ ಅನ್ಸುತ್ತೆ ಇದೇನಾಗುತ್ತೆ, ನಿಮ್ಗೆ ರಾಜ್ಯ ಸಿಕ್ಕ ತಕ್ಷಣ ಈಗ ನಾನು ರಾಷ್ಟ್ರೀಯ ನಾಯಕರಾಗ್ಬಿಡ್ತೀವಿ ಅಂತಕ್ಕಂಥ ಭ್ರಮೆಯಲ್ಲೇನು ಹೋಗ್ತಾರೆ. ನಿಮಗೆ ಕೆಳಗಡೆ ಸೈನ್ಯ ಬೇಕು. ಕರೆಕ್ಟ್. BJPಗೆ ಸೈನ್ಯ ಇದೆ, ಕಾಂಗ್ರೆಸ್ಗೆ ಸೈನ್ಯ ಇದೆ, ಆಮ್ ಆದ್ಮಿ ಪಕ್ಷಕ್ಕೆ ಸೈನ್ಯ ಎಲ್ಲಿದೆ?
ನಿಮಗೆ ಕರ್ನಾಟಕದಲ್ಲಿ ಈ ವಿಧಾನಸಭಾ ಚುನಾವಣೆ 2 ಸೀಟ್ ಗೆಲ್ತೀವಪ್ಪ, ಆ ಟಾರ್ಗೆಟ್ ಇಟ್ಕೊಂಡು ಹೋಗಿದ್ರೆ 2 ಸೀಟ್ ಗೆಲ್ಬೋದಿತ್ತು ಇಲ್ಲಿ ಪ್ರಯತ್ನ ಹಾಕಿದರೆ. ಅದಾಗ್ತಿಲ್ಲ. ನಿಮ್ಗೆ ಆ ವಾಯ್ಡನ್ನು ಉಪಯೋಗಿಸ್ಕೊಳ್ಳುವ ಪ್ರಯತ್ನ ಮಾಡಬೇಕೇ ಹೊರತು INDA ಒಕ್ಕೂಟದಲ್ಲಿ ಕೂಡ್ತೀನಿ, ನಾನು BJPಯನ್ನು ಟಾರ್ಗೆಟ್ ಮಾಡ್ತೀನಿ, ನಾನು ಕಾಂಗ್ರೆಸ್ಸನ್ನು ಬಿಟ್ಬಿಡ್ತೀನಿ. ಆಮ್ ಆದ್ಮಿ ಪಕ್ಷದ ಅಸ್ತಿತ್ವವನ್ನು ಜನ ಯಾಕೆ ಒಪ್ಕೊಂಡಿದ್ರು? ಅವರು BJPಯನ್ನು ಬೈತಾ ಇದ್ರು, ಕಾಂಗ್ರೆಸ್ಸನ್ನು ಬೈತಾ ಇದ್ರು. ನಿಧಾನವಾಗಿ ಆಮ್ ಆದ್ಮಿ ಪಕ್ಷ ಸೀಮಿತವಾಗಿ ದಿಲ್ಲಿ ಪಂಜಾಬನ್ನು ಅಪ್ಕೊಳ್ತಾ ಇದೆ. ರಾಷ್ಟ್ರೀಯ ಪಕ್ಷವಾಗುವಂಥ ಎಲ್ಲ ಸಾಮರ್ಥ್ಯ, ಅರ್ಹತೆ, ಆ ಒಂದು ನರೇಟಿವ್ ಆಮ್ ಆದ್ಮಿ ಪಕ್ಷಕ್ಕಿದೆ. ಬಟ್ ಅದನ್ನು ಚೇಂಜ್ ಮಾಡೋ ಪ್ರಯತ್ನ ಅವ್ರು ಮಾಡ್ತಾರೆ. ರೈಟ್. ಒಂದು ಚಿಕ್ಕ ಬ್ರೇಕ್ ತಗೋಣ. ಬ್ರೇಕ್ನ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.